ಮೋಸ ಹೋದ ಮನೋಜ್ಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದು. ನಿರ್ದೇಶಕ ನಂದ ಕಿಶೋರ್ಗೆ ಸಾಲ ಕೊಟ್ಟಿದ್ದೇ ತಪ್ಪಾಯ್ತಾ ಅನ್ನೋ ಪ್ರಶ್ನೆ ಕಾರಣ ಸಾಲ ನಾವು ವಾಪಸ್ ಕೊಡಿಸ್ತೀವಿ ನಿಮಗೆ ಅಂತ ಕರೆಸಿ ರೌಡಿ ಶೀಟರ್ಗಳು ಆತನನ್ನ ಕಿಡ್ನಾಪ್ ಮಾಡಿ ಆತನ ಹತ್ರ ಸುಲಿಗೆ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ಸ್. ಉದ್ಯಮಿ ಬಳಿ ಲಕ್ಷಗಟ್ಟಲೆ ಹಣವನ್ನ ಸುಲಿಗೆ ಮಾಡಿದಾರಂತೆ ರೌಡಿ ಶೀಟರ್ಸ್. ಉದ್ಯಮಿ ಮನೋಜ್ಗೆ ನಂದ ಕಿಶೋರ್ ಪರಿಚಯ ಆಗುತ್ತೆ. ಪರಿಚಯದ ಮೇರೆಗೆ ದುಡ್ಡು ಕೊಟ್ಟಿರ್ತಾರೆ, ಬಟ್ ವಾಪಸ್ ಕೊಡಲ್ಲ. ನಿನ್ನೆ ಸಾಲ ವಾಪಸ್ ಕೊಡಿಸ್ತೀವಿ ಬಾ ಅಂತ ಹೇಳಿ ಕರೆದಂತಹ ರೌಡಿ ಶೀಟರ್ಸ್ ಬಸವೇಶ್ವರ ನಗರದ ನಂದಕಿಶೋರ್ ಹಳೆ ಅಪಾರ್ಟ್ಮೆಂಟ್ ಹತ್ರ ಹೋಗ್ತಾರೆ. ರೌಡಿ ಶೀಟರ್ ರಾಜೇಶ್, ಶ್ರೀನಿವಾಸ್, ಲೋಕಿ, ಸೋಮ, ರಾಜೇಶ್ ಮತ್ತು ನವೀನ್ ರಾಜೇಶ್ನ ಕಿಡ್ನಾಪ್ ಮಾಡಿರೋದ್ರ ಡೀಟೇಲ್ಸು. ಮನೋಜ್ರಿಂದ 3 ಲಕ್ಷ ಹಣವನ್ನ ಕಿಡ್ನಾಪರ್ಸ್ ಸುಲಿಗೆ ಮಾಡಿದ್ದಾರೆ, ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ. ಮನೋಜ್ ದೂರು ಸಂಬಂಧ ಈಗ 6 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡೋ ಕೆಲಸವನ್ನ ಸಿಸಿಬಿ ಅಧಿಕಾರಿಗಳು ಮಾಡಿದ್ದಾರೆ. ಬಟ್ ಪ್ರಶ್ನೆ ಇರೋದು, ನಂದಕಿಶೋರ್ ದುಡ್ಡು ಈಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಈತನ ಬಳಿ ಸುಮಾರು ಪ್ರೂಫ್ಸ್ ಇತ್ತು. ಇದು ಮೀಡಿಯಾದಲ್ಲಿ ಕೂಡ ಬಂದಿತ್ತು. ನಂತರ ನಂದಕಿಶೋರನ್ನ ಈ ವಿಚಾರದಲ್ಲಿ ಪ್ರಶ್ನೆ ಮಾಡಿದಾಗ ನಾವು ಸರಿಪಡಿಸ್ಕೊಳ್ತೀವಿ, ಅದೇನೋ ಕನ್ಫ್ಯೂಷನ್ ಅಂತ ಆರಂಭಿಕ ಹಂತದಲ್ಲಿ ಹೇಳಿದ್ರು. ಸ್ಟಾರ್ಟಿಂಗಲ್ಲಿ ದುಡ್ಡೇ ತಗೊಂಡಿಲ್ಲ ಅಂತೆಲ್ಲ ಹೇಳಿದ್ರು. ಈಗ ನೋಡಿ, ಸಮಸ್ಯೆಯ ಸಾಗರದಲ್ಲಿ ಸಾಲ ಕೊಟ್ಟ ವ್ಯಕ್ತಿನೇ ಸಿಕ್ಕಾಕೊಂಡಿರೋದು. ಫೈನಲಿ ಸಿಸಿಬಿ ಪೊಲೀಸರು ಪ್ರಕರಣವನ್ನು ಭೇದಿಸಿದ್ದಾರೆ. 6 ಜನ ಈಗ ಸಿಸಿಬಿ ಅಧಿಕಾರಿಗಳ ವಶದಲ್ಲಿದ್ದಾರೆ, ಅಂದರೆ ಅರೆಸ್ಟ್ ತೋರಿಸಿದ್ದಾರೆ. ಬಟ್ ಇದರಲ್ಲಿ ನಂದಕಿಶೋರ್ದು ಏನಾದರೂ ಪಾತ್ರ ಇದೆಯಾ ಅನ್ನೋ ಪ್ರಶ್ನೆಗಳು ಕೂಡ ಬರುತ್ತೆ. ಆಮೇಲೆ ಸಂದರ್ಭದ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಹೆಂಗೆ ರೌಡಿ ಶೀಟರ್ಗಳು ಇಷ್ಟು ಧೈರ್ಯ ಮಾಡಿದ್ರು? ಈಗಂತೂ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ, ಯಾವುದೇ ಕ್ರೈಮ್ ಮಾಡಿದ್ರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂತ ಗೊತ್ತಿದ್ರು ಕ್ರೈಮ್ ಮಾಡುವ ಮಾನಸಿಕತೆ ಇದೆಯಲ್ಲ, ಅದು ಪದೇ ಪದೇ ಎಸ್ಟಾಬ್ಲಿಷ್ ಆಗ್ತಾ ಇದೆ. 1 ವರ್ಷದ ಹಿಂದೆ ನಂದಕಿಶೋರ್ಗೆ ದುಡ್ಡನ್ನ ಮನೋಜ್ ಕೊಟ್ಟಿದ್ರಂತೆ.